ಮುಂದೆ ಚೆನ್ನಾಗಿ ಓದ್ತೀವಿ ಅಂತೇಳಿ ನಾವು ಹಾರೈಸ್ತೀವಿ. Congratulations, all the best of your future. And I'm proud of her. She is a very challenging mind and she scored good marks. I'm very happy. Thank you. ಮತ್ತೊಬ್ಬರು ಟಾಪರ್ ಜೊತೆಲಿದ್ದಾರೆ, ಬನ್ನಿ ಅವರ ಅನುಭವ ಶೇರ್ ಮಾಡೋಣ. ಹಲೋ, ಹೇಗಿದೆ ಅನುಭವ? 10th ಪಾಸ್ ಆಗಿದ್ರೆ ಒಳ್ಳೆ ಸ್ಕೋರಲ್ಲಿ. ತುಂಬ ಖುಷಿ ಆಗ್ತಾ ಇದೆ. ಫಸ್ಟ್ ಆಫ್ ಆಲ್ ಈ ಸ್ಕೂಲಿಂದ ನಾನು ಅಷ್ಟು ಪರ್ಸೆಂಟೇಜ್ ತೊಗೊಂಡ್ರೆ ತುಂಬ ಖುಷಿ ಆಗ್ತಾ ಇದೆ. ನನಗೆ ತುಂಬ ಸಪೋರ್ಟಿವ್ ಆಗಿದ್ದಿದ್ದು ಅಂದರೆ ನನಗೆ ಫಸ್ಟ್ ಆಫ್ ಆಲ್ ಹಸಿನಾ ಮ್ಯಾಮೇ. ಸೊ ಅವ್ರು ಹೇಳ್ಕೊಟ್ಟಿದ್ರಿಂದನೇ ಇಷ್ಟು ಪರ್ಸೆಂಟೇಜ್ ತೊಗೊಳಕ್ಕಾಗಿರೋದು. ಅವರೇ ಅಂತಲ್ಲ, ಎಲ್ಲ ಟೀಚರ್ಸೂ ಅಷ್ಟೇ ಸಪೋರ್ಟಿವ್ ಆಗಿದ್ದರು. ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ, ಯಾವತ್ತೂ ಅವ್ರು ನಮ್ಮನ್ನ ಡಿಸ್ಕರೇಜ್ ಮಾಡಿಲ್ಲ. ನಾವು ಯಾವತ್ತಾರು ಕಮ್ಮಿ ಪರ್ಸೆಂಟೇಜ್ ತೊಗೊಂಡ್ರೆ ಇಲ್ಲ ನಿನ್ನ ಕೈಲಿ ಆಗುತ್ತೆ ಇನ್ನೂ ಮಾಡು, ಆ ಥರನೇ ಸಪೋರ್ಟಿವ್ ಆಗೇನೆ ಇದ್ದರು. ಸೊ ಈ ಥರ ಸಪೋರ್ಟಿವ್ ಆಗಿರೋವಂಥ ಫ್ಯಾಕಲ್ಟೀಸ್ ಹತ್ರ ನಾನು ಸ್ಟಡಿ ಮಾಡಿದ್ದು 10 ಇಯರ್ಸ್. ನನಗಂತೂ ತುಂಬ ಅಂದರೆ ತುಂಬಾ ಖುಷಿ ಇದೆ. ಸೊ ಥ್ಯಾಂಕ್ ಯು. ಓಕೆ, ಈಗ 10 ಇಯರ್ಸ್ ಇಲ್ಲೇ ಸ್ಟಡಿ ಮಾಡಿದ್ದೀರಲ್ಲ ನೀವು, ಹೇಗಿದೆ ಅನುಭವ 10 ಇಯರ್ಸ್? ಸೂಪರ್ ಆಗಿದೆ. ಇವಾಗ್ಲೂ ನಾವು ಮತ್ತೆ ಇನ್ನೊಂದ್ಸರಿ ಫಸ್ಟ್ ಸ್ಟ್ಯಾಂಡರ್ಡಿಗೆ ಹೋಗಿ ಸೇರ್ಕೊತೀವೇನೋ ಅನ್ನೋ ಥರನೇ ಫೀಲ್ ಇದೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇಲ್ಲಿ. ಅಂದರೆ ಒಳ್ಳೆ ಟೀಚರ್ಸ್ ಆಗಿರ್ಬೋದು, ಮತ್ತು ಮ್ಯಾನೇಜ್ಮೆಂಟಲ್ಲೂ ಕೂಡ ಮಕ್ಕಳ ಬಗ್ಗೆ ಎಲ್ಲ ತುಂಬ ಅಂದರೆ ತುಂಬ ಕೇರ್ ತೊಗೊತಾರೆ. ಇಂಡಿವಿಜುವಲ್ ಆಗಿ ಅವ್ರ ಮಗು ಯಾವ ಥರ ಇದೆ ಏನು ಎತ್ತ ಅಂತೆಲ್ಲ ತುಂಬ ಕೇರ್ ತೊಗೊತಾರೆ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು. ಓಕೆ, ಬನ್ನಿ ಈಗ ಪೇರೆಂಟ್ಸ್ ಜೊತೆಲೇ ಇದ್ದಾರೆ, ಅವರ ಅನುಭವ ಅವ್ರ ಖುಷಿನ ಹಂಚ್ಕೊಳ್ತಾರೆ ಅಂತ ನೋಡೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ ಸರ್. ಮಗಳು ಪಾಸ್ ಆಗಿದ್ದಾಳೆ ಒಳ್ಳೆ ಸ್ಕೋರಲ್ಲಿ, ಏನು ಅನಿಸ್ತಿದೆ ನಿಮಗೆ? ತುಂಬ ಖುಷಿ ಆಗ್ತಾ ಇದೆ. ಆ ಖುಷಿನ ಯಾವ ಥರ ಅಂತ ನಾವು ವ್ಯಕ್ತಪಡಿಸೋಕ್ಕೇ ಆಗ್ತಾ ಇಲ್ಲ. ಶ್ರೀ ವೀಣಾ ಸ್ಕೂಲ್ ಸಂಸ್ಥೆಯಲ್ಲಿ ಸೇರಿಸುವಾಗ ನಿಮ್ಗೆ ಅನ್ಕೊಂಡಿದ್ರ ಈ ಥರ ಎಲ್ಲ ಒಳ್ಳೆ? ನಾವು ಮೊದಲು ಆ ಥರ ನಾವು ಅಂದ್ಕೊಂಡಿರಲಿಲ್ಲ. ಕೆಲವೊಂದು ಉದಾಹರಣೆ ಕೊಡಬೇಕು ಅಂತಂದರೆ, ಈ ಬಣ್ಣ ನೋಡಿ ಬೆರಗಾಗೋದು, ಗುಣ ನೋಡೋದಿಲ್ಲ ಅನ್ನೋ ಒಂದು ಉದಾಹರಣೆ ಇದೆ. ಆ ಥರ ಸ್ಕೂಲು ಚಿಕ್ಕದಾಗಿರ್ಬೋದು, ಆದರೆ ಚಿಕ್ಕದು ಅನ್ನೋದಕ್ಕಿಂತ ಹೆಚ್ಚಾಗಿ ಕೀರ್ತಿ ದೊಡ್ಡದಾಗಿದೆ. 10 ವರ್ಷದ ಅನುಭವದಲ್ಲಿ ನಾವು ಕಲಿಬೇಕಾಗಿರೋದು ವಿದ್ಯಾರ್ಥಿಗಳಿಗಿನ್ನ ಪೋಷಕರು ಕಲಿಬೇಕಾಗಿರೋಂಥದ್ದು ತುಂಬಾ ಇದೆ. ಪೋಷಕರಾಗಿ ಹಣನ ಕಟ್ಬೋದು ವಿನಃ ವಿದ್ಯೆ ಕೊಡೋಕ್ಕಾಗಲ್ಲ. ಆ ವಿದ್ಯೆ ಕೊಡಬೇಕು ಅಂತಂದರೆ ಶಾಲೆಯಿಂದನೇ ಆಗಬೇಕು. ಅದು ಶ್ರೀ ವೀಣಾ ವಿದ್ಯಾಸಂಸ್ಥೆ ಅಂತ ಶಾಲೆಯನ್ನೇ ಆಗಬೇಕು. ನಾವು ದೊಡ್ಡದಾಗಿ ನೋಡ್ತೀವಿ, ದೊಡ್ಡ ಸ್ಕೂಲ್ನ ಹುಡಿಕೊಂಡು ಹೋಗ್ತೀವಿ. ದೊಡ್ಡ ಸ್ಕೂಲ್ನಲ್ಲಿ ಏನು ಕಲಿಯೋಕ್ಕಾಗೋದಿಲ್ವೋ ಅಂಥದ್ದೆಲ್ಲದ್ರೂ ಶ್ರೀ ವೀಣಾ ವಿದ್ಯಾಸಂಸ್ಥೆಯಲ್ಲಿ ಕಲಿಸ್ತಾ ಇದ್ದಾರೆ. ಮತ್ತು ಮುಂದಕ್ಕೂ ಅಷ್ಟೇ, ಯಾರೇ ಆಗಿ ಪೇರೆಂಟ್ಸ್ಗಳಾಗಿರ್ಬೋದು, ವೀಣಾ ಸಂಸ್ಥೆ ಅಂತ ಸ್ಕೂಲನ್ನು ನೀವು ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ವೀಣಾ ಸ್ಕೂಲ್ಗೆ ನಿಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿ, ಮುಂದಕ್ಕೆ ನಿಮ್ಮ ಮಕ್ಕಳನ್ನು ಸಹ ಮುಂದೆ ಟಾಪರ್ ಆಗಲಿ ಅಂತ ಅಂದ್ಬಿಟ್ಟು ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಮಾ. ಥ್ಯಾಂಕ್ ಯು.